ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಾಗಿರೋದು ಬೇಜಾರಾಗುತ್ತೆ. ಬೆಳಗಾವಿಯಲ್ಲಿ 322 ಮಕ್ಕಳು ಸಾವನ್ನಪ್ಪಿದ್ದು ಆಘಾತಕಾರಿ ವಿಚಾರ. ಟಿವಿ9ಗೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿಯನ್ನ ಪಡಿತೇನೆ, ಈ ಬಗ್ಗೆ ಗಂಭೀರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡ್ತೇನೆ. ಟಿವಿ9ಗೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಶಿಕಲಾ ಜೊಲ್ಲೆ ಅವರ ಜೊತೆ ನಡೆಸಿರುವ ಮಾತುಕತೆ ಇಲ್ಲಿದೆ ನೋಡಿ. ಮೇಡಮ್, ನೀವು ಒಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ನಿಭಾಯಿಸ್ತವರಿದ್ದೀರಿ. ಈಗ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಶಿಶುಗಳ ಮರಣ ಆಗಿದೆ, ತಾಯಂದಿರ ಮರಣ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ? ನಾನು ಕೂಡ ಶಾಕ್ ಆಗಿದ್ದೀನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 322 ಮಕ್ಕಳು ಸಾವನ್ನಪ್ಪಿದ್ದಾರೆ ಮತ್ತು 26 ಜನ ಬಾಣಂತಿಯರು ಕೂಡ ಸಾವನ್ನಪ್ಪಿದ್ದಾರೆ. ಇದು ನಿಜವಾಗ್ಲೂ ಕೂಡ ಬಹಳಷ್ಟು ಆಘಾತ ತರುವಂಥದ್ದು. ಯಾಕಂದರೆ ನಾನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನಿಭಾಯಿಸಿದ್ದೀನಿ. ಅಲ್ಲಿ ಮಕ್ಕಳಿಗೆ ಪೋಷಕಾಂಶದ ಕೊರತೆಯನ್ನು ನಿಭಾಯಿಸುವಂಥದ್ದು, ಅದರ ಜೊತೆಗೆ ಬಾಣಂತಿಯರಿಗೆ, ವಿಶೇಷವಾಗಿ ಮಗು ಜನ್ಮಿಸೋಕ್ಕಿಂತ ಮುಂಚೆ ಬಾಣಂತಿಯರ ಕಾಳಜಿ ಮಾಡುವಂಥದ್ದು. ಇವತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ 322 ಮಕ್ಕಳು, 26 ತಾಯಂದರು ಅಂದಾಗ ಭಾಳಷ್ಟು ಬೇಜಾರಾಗ್ತದೆ. ಅದನ್ನು ನಾನು ಅಧಿವೇಶನದಲ್ಲೂ ಕೂಡ ವಿಷಯವನ್ನು ಗಂಭೀರವಾಗಿ ಎತ್ಕೊಂಡು ಅದರ ಬಗ್ಗೆ ನಾನು ಅಲ್ಲೂ ಕೂಡ ಮಾತಾಡುವಂಥದ್ದನ್ನು ನಾನು ಮಾಡೋಳಿದ್ದೇನೆ. ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ DH ಅವರ ರಿಪೋರ್ಟನ್ನು ನೋಡಿದಾಗಲೂ ಕೂಡ ಅದು ನಮ್ಗೆ ಸಾಬೀತಾಗ್ತದೆ. ಬಿಮ್ಸ್ನಲ್ಲೂ ಕೂಡ ಎಷ್ಟೊಂದು 172 ಮಕ್ಕಳು ಸಾವನ್ನಪ್ಪಿರುವಂಥ ರಿಪೋರ್ಟ್ ಇದೆ. ಅದನ್ನೆಲ್ಲನೂ ದಾಖಲೆಗಳನ್ನು ತಗೊಂಡು ಅಧಿವೇಶನದಲ್ಲಿ ಈ ಬಾರಿ ನಾವು ಸರ್ಕಾರದಲ್ಲಿ ಇಟ್ಕೊಂಡು ಒಬ್ಬ ಸರ್ಕಾರದ ಜನಪ್ರತಿನಿಧಿಯಾಗಿ ಅಂಥ ವಿಷಯಗಳು ಆಗದಂತೆ ಆದಾಗ ಅದನ್ನು ಹೋರಾಟ ಮಾಡಿ ತಡೆಗಟ್ಟುವಂಥ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ವಿಷಯವನ್ನು ನಾನು ಕೂಡ ಅಲ್ಲಿ ಪ್ರಸ್ತಾವನೆ ಮಾಡ್ತೀನಿ. ಮೇಡಮ್, ಈಗ ಯತ್ನಾಳ್ ಗೌಡರು ಒಂದು ಮಾತು ಹೇಳಿರುವಂಥದ್ದು ಏನಂದರೆ, ಈ ಒಂದು ಪೌಷ್ಟಿಕಾಂಶ ಸಪ್ಲೈ ಬಗ್ಗೆ ಚೆನ್ನೈನಿಂದ ರಿಜೆಕ್ಟ್ ಆದಂಥ ಒಂದು ಕಂಪ್ನಿಗೆ ಕೊಟ್ಟಿದ್ದಾರೆ. ಸೊ ಇದು ಸಾಕಷ್ಟು ಡೀಲ್ ಭ್ರಷ್ಟಾಚಾರ ಆಗಿರುವಂಥದ್ದು, ಇದು ಸಾಕಷ್ಟು ಸಾವು ನೋವಿಗೂ ಕೂಡ ಕಾರಣವಾಗ್ತಾ ಇದೆ ಅನ್ನುವಂಥದ್ದು. ನೀವು ಕೂಡ ಇಲಾಖೆಯಲ್ಲಿದ್ದರೆ ನಿಜವಾಗ್ಲೂ ಹಾಗೆ ಆಗ್ತಾ ಇದೆ? ಈಗಾಗಲೇ ಅವ್ರು ಹೇಳಿರೋ ರೀತಿಯಲ್ಲಿ ಇದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದರ ಬಗ್ಗೆನೂ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀನಿ ಮತ್ತು ಅಧಿವೇಶನದಲ್ಲಿ ಆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಇದಿಷ್ಟು ಏನು ಶಾಸಕಿ ಮತ್ತು ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.